ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಇಂದು ಬಂಡೆ ಬಸಾಪುರ ತಾಂಡಾದಲ್ಲಿ 9,50,00,000 ಅನುದಾನವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿಕೊಂಡು ಬಂದು ಭೂಮಿ ಪೂಜೆ ಮಾಡಿದ ಶಾಸಕರು. ಕಾರಣ ಇಷ್ಟೇ, ಈ ಗ್ರಾಮ ಕೂಡ್ಲಿಗಿ ಸಮೀಪ ಇದ್ದು ಹಿಂದೆ ಯಾವ ಶಾಸಕರು ಈ ಗ್ರಾಮಕ್ಕೆ ಅನುದಾನ ಹಾಕಿರಲಿಲ್ಲ. ಅದನ್ನು ಮನಗಂಡು ಈಗ 9,50,00,000 ಅನುದಾನವನ್ನು ತಂದು ಆ ಗ್ರಾಮಕ್ಕೆ ಅಭಿವೃದ್ಧಿಯ ಮುಂಚೂಣಿಯಾಗಿ ಶಾಸಕರು ಸಾಗಿದ್ದಾರೆ ಮತ್ತು ಗೋವಿಂದಗಿರಿ ತಾಂಡಾದಲ್ಲಿ 2,40,00,000 ವೆಚ್ಚದ ಅನುದಾನವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿಕೊಂಡು ಬಂದು ಆ ಗ್ರಾಮಕ್ಕೂ ಸಹ ಬೆಳಕು ಮಾಡಿದಂತಹ ಶಾಸಕರು ಅಂತೂ ಕೂಡ್ಲಿಗಿ ಕ್ಷೇತ್ರಕ್ಕೆ ಜನನಾಯಕನಾಗಿ, ಜನಾರ್ದನನಾಗಿ, ಸೇವಕರಾಗಿ, ಅಭಿವೃದ್ಧಿ ಹರಿಕಾರರಾಗಿ ಕ್ಷೇತ್ರದ ತುಂಬ ಸುಮಾರು 3 ಕೋಟಿ ಅನುದಾನವನ್ನು ತಂದು ಮತದಾರರಿಗೆ ಸಂತೋಷ ಪಡಿಸಿದ್ದಾರೆ ಶಾಸಕರು ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಎಂದು ಆ ಕ್ಷೇತ್ರದ ಮತದಾರರು ಜೈಕಾರ ಹಾಕುತ್ತಿದ್ದಾರೆ. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, BSP ನ್ಯೂಸ್. ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ತದನಂತರ ಇವರು ಈಗ ಶಾಸಕರಾದರೆ ಎಷ್ಟು ಸಚಿವ ಸ್ಥಾನಕ್ಕೆ ಬರಬೇಕಾದ್ರೆ ನಮ್ಮ ಸಭೆಯ ಮೂಲಕ ಅವರಿಗೆ ನಾನು ಕ್ಷೇತ್ರ ಇಂಪಾರ್ಟೆಂಟು ಆಯ್ತಾ. ಇಲ್ಲಿ ಬಹಳ ಸಮಸ್ಯೆಗಳಿದ್ದಾವೆ. ನನ್ನ ಈಗ ಸದ್ಯಕ್ಕೆ 200ಕ್ಕಿಂತ ಹೆಚ್ಚು ಹಳ್ಳಿಗಳಿದ್ದಾವೆ, ಬಹಳ ಸಮಸ್ಯೆಗಳಿದ್ದಾವೆ. ಸೊ ನನ್ನ ಈಗ ಫೋಕಸ್ ಇರೋದು ನಮ್ಮ ಕ್ಷೇತ್ರದ ಬಗ್ಗೆ, ಜಿಲ್ಲೆ ಬಗ್ಗೆ, ರಾಜ್ಯದ ಬಗ್ಗೆ. ಇನ್ನು ನಮಗಿಂತ ಸೀನಿಯರ್ಸು ಮತ್ತು ಹಿರಿಯರು ಮತ್ತು ಅನುಭವ ಏನಂತ ಇದ್ದಾರೆ, ಮುನ್ನಡೆಸ್ತಾರೆ. ಕ್ಷೇತ್ರ ಬಹಳ ಸಮಸ್ಯೆಗಳಿದೆ. ಕ್ಷೇತ್ರಕ್ಕೆ ನಾನು ಜಾಸ್ತಿ ಒಪ್ಪಿಕೊಳ್ತೀನಿ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಮಾನಕ್ಕೆ ಧನ್ಯವಾದ. ಆದರೆ ನನ್ನ ಇಲ್ಲಿರೋದು ಸದ್ಯಕ್ಕೆ ಇಲ್ಲೇ ಸಮಸ್ಯೆಗಳು ಜಾಸ್ತಿ ಇದೆ. ಸೊ ನನ್ನ ಕೊಡುಗೆ ಜಾಸ್ತಿ ಕ್ಷೇತ್ರಕ್ಕೆ ಬರಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನೋಡೋಣ. ಈಗ ಸದ್ಯಕ್ಕೆ ನಾವು ನಮ್ಮ ಕ್ಷೇತ್ರ ಬಹಳ ಸಮಸ್ಯೆ ಇದೆ. ಎಲ್ಲ ನಮ್ಮ ನೆಟ್ಟಿರ್ತಕ್ಕಂಥ ಹಿರಿಯ ಮುಖಂಡರುಗಳು, ನಮ್ಮ ಮಕ್ಕಳು, ಮಾಧ್ಯಮ ಮಿತ್ರರು ಎಲ್ಲರೂ ಸುತ್ತ ಇವತ್ತು ನೀವು 3 ವರ್ಷದಿಂದ ನಮ್ಮ ಎಲೆಕ್ಷನ್ ಸಮಯದಿಂದನೂ ಅಭೂತಪೂರ್ವ ನಮಗೆ ಬೆಂಬಲ ತೋರಿದ್ರಿ. ಎಲ್ಲರೂ ನಮಗೆ ಈ ಅತಿ ದೊಡ್ಡ ಕ್ಷೇತ್ರ ಇದೆ, ಅತಿ ಹಿಂದುಳಿದ ಕ್ಷೇತ್ರ. ಅದರಲ್ಲಿ ವಿಶೇಷವಾಗಿ ದುಡಿಮೆನೇ ನಂಬ್ಕೊಂಡು ಜೀವನ ಮಾಡ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ತುಂಬಿರ್ತಕ್ಕಂಥ ಒಂದು ಗ್ರಾಮ ಇದೆ ಆಯ್ತಾ. ತಾಂಡ ಇದೆ. ಆದರೆ ಎಲ್ಲ ರೀತಿ ಮೂಲಭೂತ ಶಿಕ್ಷಣ ಕೊರತೆ ಇಲ್ಲ. ನೀವೊಂದು ಆಸ್ಪತ್ರೆ ಕೇಳ್ತಾ ಇದ್ದೀರಿ, ಉಪಕೇಂದ್ರ ಕೇಳ್ತಾ ಇದ್ದೀರಿ, ಕಾಲೇಜ್ ಕೇಳ್ತಾ ಇದ್ದೀರಿ, ಹೈಸ್ಕೂಲ್ ಕೇಳ್ತಾ ಇದ್ದೀರಿ. ಮೂಲಭೂತ ಸೌಕರ್ಯ ಇಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಗುಳೆ ಹೋದಂಥ ಜನ ಜೀವನಕ್ಕೋಸ್ಕರ, ಜೀವನಕ್ಕೋಸ್ಕರ, ಮಕ್ಕಳನ್ನು ಭವಿಷ್ಯಕ್ಕೋಸ್ಕರ, ಜೀವನ ಮಾಡೋಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ ಹೋಗಿ ಜೀವನ ಕಟ್ಕೊಳ್ತಾ ಇದ್ದೀವಿ. ಆದರೆ ಏನಾಗಿದೆ ಅಂತಂದರೆ ಈ ಒಂದು ವ್ಯವಸ್ಥೆ ರಾತ್ರಿ 1 ವರ್ಷ 2 ವರ್ಷದಲ್ಲಿ ಸಮಸ್ಯೆ ಬಗೆಹರಿಸುವ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ನಾನು ನಿಜವಾಗ್ಲೂ ಬಹಳ ಬೇಡಿಕೆ ಇಟ್ಟಿದ್ರೆ ಅದು ನಿರೀಕ್ಷೆಗೂ ಮೀರಿ ಇವತ್ತು ಮೂಲಭೂತ ಸೌಕರ್ಯಗಳಾಗಬೇಕು, ಆರೋಗ್ಯ ಸೇವೆಗೆ ಒಪ್ಪಿಕೊಳ್ಬೇಕು, ಶಿಕ್ಷಣ ಕೊಡ್ಕೊಳ್ಬೇಕು ಅಂತೇಳಿ ಕ್ಷೇತ್ರದಲ್ಲಿ ನಿರಂತರವಾಗಿ ಜನ ಬಿಡ್ದಂಗೆ ನಾವೆಲ್ಲ ರೀತಿ ಸರ್ಕಾರದ ಮೇಲೆ ಒತ್ತಡ ಕೊಟ್ಟು ಇವತ್ತು ನಮ್ಮ ಲಿಖಿತ ಪೂರ್ವ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತು ಎಲ್ಲ ಸಚಿವರಿಗೆ ಧನ್ಯವಾದ ತಿಳಿಸಲೇಬೇಕು. ಇವತ್ತು ಯಾವುದೋ ಒಂದು ಇಲಾಖೆ ಪೂಜೆಗೆಲ್ಲ ಸುಮಾರು 9 ಕೋಟಿಗೂ ಅಧಿಕ ಅನುದಾನ ಇವತ್ತು ಸ್ಟೇಟ್ ಹೈವೇ ಇದೆ, ಆದರೂ ಕೂಡ ಅದನ್ನು ಕೊರತೆ ಇದೆ. ಈಗ ನಾವು ಬಂಡೆ ಬಸ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮುಂದೆ ಕಾರ್ಯಕ್ರಮ ಸೊಳಮ ಮುಗಿಯುತ್ತಾ ಇರ್ತದೆ. ನಾವೆಲ್ಲರೂ ಬಂದು ವಿಸ್ತಾರವಾಗಿ ಹೇಳ್ತಾರೆ. ದಯವಿಟ್ಟು ಅಲ್ಲಿ ಬರಬೇಕು. ಧನ್ಯವಾದಗಳು. ಸುಮಾರು ಒಂದು ಕೋಟಿ ಒಂದು ಕಿಲೋಮೀಟರ್ಗೆ ಸುಮಾರು 4,75,00,000 ಅದು ರೆಡಿಯಾಗಿದೆ. ಈಗ ಜಸ್ಟ್ ಅಪ್ರೂವಲ್ಗೆ ಕಾಯ್ತಾ ಇದೀವಿ. ಅದಕ್ಕೂ ಸುಸಜ್ಜಿತ CC ರಸ್ತೆ ಇದು ಮಾಡಿದ್ವಿ. ಇವತ್ತೇನು ಬಂಡೆ ಬಸ ಹೋಗೋಕ್ಕೆ
ಒಂದು ಬ್ರಿಡ್ಜು ಮತ್ತು ಸುಮಾರು ರಸ್ತೆ ಭಾಳ ವರ್ಷದಿಂದ ಹಾಳಾಗಿರೋದು. ಸುಮಾರು ಈಗ ನಾವು ಏನೇನು ಪೂಜೆ ಮಾಡ್ತೀವಿ ಎಲ್ಲ 25-30 ವರ್ಷದಿಂದ ಆಗ್ತಿರೋ ಕೆಲಸಗಳು ಮಾಡ್ತಾ ಇದ್ವಿ. ಇಲ್ಲಿ ಒಂದು LCPಲಿ ನಮಗೆ ಬೇಕೇ ಬೇಕು ನೀರಿನ ಸಮಸ್ಯೆ ಇದೆ ಅಂತ ಅದಕ್ಕೂ ಕೇಳ್ಪಟ್ಟು ಮತ್ತೆಲ್ಲ ದೇವಸ್ಥಾನಗಳಿಗೆ ನೀವು ಬೇಡಿಕೆ ಇದೆ ಅಂತ ಹೇಳಿದ್ರೆ ಅತಿ ಅವಶ್ಯಕತೆ ಅಂತ ಮಾತ್ರ ಕೊಡ್ತೀವಿ. ಅದೇ ರೀತಿ ಏನು ಮೂಲಭೂತ ಸೌಕರ್ಯಗಳು ಇಷ್ಟಾದ್ರೆ ಕೂಡ ಇನ್ನೂ 2-3 ಕೋಟಿ ಅನುದಾನ ಕೇಳಿದ್ರೆ ಇದೇ ವರ್ಷ ಕೂಡ ಮತ್ತೆ ನಿಮಗೆ ಇನ್ನೂ ನಾವು ಹೇಳಿದಂಥ ಅನುದಾನ ಕೊಟ್ಟು ಮತ್ತೆ ಎಲ್ಲ ಒಂದು ಮೂಲಭೂತ ಸೌಕರ್ಯಗಳು ಮುಖ್ಯವಾಗಿ ಇಲ್ಲಿ ನಿಮ್ಮೆಲ್ಲರ ಬಹುದಿನಗಳ ಬೇಡಿಕೆ ಐಶ್ವರ್ಯ ಆಯ್ತಾ. ನಾನು ಈಗಾಗಲೇ ಇದಕ್ಕೆ ವಾಟ್ಸಪ್ಪಲ್ಲಿ ಇದೆ ಈಗೆಲ್ಲ ಅಪ್ರೂವಲ್ಗೆ ಮಾನ್ಯ ಸೆಕ್ರೆಟರಿ ಅವರು ಇದನ್ನು ಪರಿಗಣಿಸ್ಬೋದು ಅಂತ ಹೇಳ್ಬಿಟ್ಟು ಕಮಿಷನರ್ಗೆ ಗುಲ್ಬರ್ಗ ಕಮಿಷನರ್ ಕಳಿಸಿದ್ದಾರೆ. ಸೊ ಅಲ್ಲಿಂದ ಆರ್ಡರ್ ಆಗೋದನ್ನು ಕಾಯ್ತಾ ಇದ್ವಿ. ಸೊ ಅದಾದರೆ ನಮಗೂ ನಿಜವಾಗ್ಲೂ ಯಾಕಂದರೆ ಬರೀ ಅದಾದರೆ ಆಗಲ್ಲ, ವಿಶೇಷ ಅಂತ ಪರಿಗಣಿಸಿ ಇಲ್ಲ ಹಾಸ್ಟೆಲ್ ಕೂಡ ಬೇಕು ಮಕ್ಕಳಿಗೆ. ಯಾಕೆ ಹಾಸ್ಟೆಲ್ ಆದರೆ ಮಾತ್ರ ಆ ಮಕ್ಕಳಿಗೆ ಜೀವನ ಆಗ್ತದೆ, ತಂದೆ ತಾಯಿಗಳು ಜೀವನ ಮಾಡೋಕ್ಕೆ ಅವರೆಲ್ಲ ದುಡ್ಡುಗಳನ್ನು ಕೊಟ್ಟರೆ ಕೂಡ ಆ ಮಕ್ಕಳಿಗೆ ಒಂದು ಶಿಕ್ಷಣ ವಂಚಿತ ಆಗ್ಬಾರ್ದು ಅನ್ನೋದು ಆ ಕಳಕಳಿ ನಮ್ಮಲ್ಲಿದೆ. ಅದು ಮಾಡಿಸ್ತೀವಿ ಅನ್ನೋ ನಂಬಿಕೆ ಅಂತ ಮತ್ತೆ ಏನು ನೀವು ಭಾಳ ದಿವಸಗಳಿಂದ ಸಂಸ್ಥೆಗಳ ಬಿಟ್ಟಿದ್ದೀರಿ, ನಿಮ್ಮ ಆಶೀರ್ವಾದ ಇದೇ ರೀತಿ ನಾವು ಖಂಡಿತ ಸುಳ್ಳು ಹೇಳೋದಕ್ಕಾಗಲಿ ಇಲ್ಲಿ ಜಾತಿಗಳ ಧರ್ಮಗಳ ಮಧ್ಯೆ ಪಕ್ಷಗಳ ಮಧ್ಯೆ ರಾಜಕೀಯ ಮಾಡೋಕ್ಕಾಗಲಿ ಬೇಳೆ ಬೇಯಿಸ್ಕೊಳ್ಳೋಕ್ಕಾಗಲಿ ಖಂಡಿತ ಆ ಮನಸ್ಸಿಗೆ ನಾವು ಬಂದಿಲ್ಲ. ಹುಡುಗಿಂದ ಹಿಡ್ಬಿಟ್ಟು ಎಲ್ಲ ನಮ್ಮ ತಾಲೂಕು ಒಂದು ಸುಭಿಕ್ಷೆ ಆಗಬೇಕು, ಆಯ್ತಾ, ಅಭಿವೃದ್ಧಿ ಆಗಬೇಕು, ಕೆಟ್ಟ ಕಡೆ ವ್ಯಕ್ತಿಗಳನ್ನು ಎಲ್ಲ ಅವ್ರಿಗೆ ಗೌರವದಿಂದ ಜೀವನ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಬಂದಿದ್ವಿ. ಅದೇ ರೀತಿ ನಾವೆಲ್ಲರೂ ಒಂದು ಒಳ್ಳೆ ಕೃತಜ್ಞತ ಭಾವದಿಂದ ನಮ್ಮ ಜೊತೆಗೆ ಇರೋದು ನಮ್ಗೆ ಭಾಳ ಖುಷಿ ಇದೆ. ಅದೇ ರೀತಿ ಇನ್ನು ಏನೇನು ಕೆಲಸಗಳಿದೆ ಈ ವರ್ಷ ಅನ್ನೋದಾದ್ರೆ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಅತಿ ಶೀಘ್ರದಲ್ಲಿ ಮತ್ತೆ ಮುಂದಿರುವಂಥ ಕೆಲಸಗಳನ್ನು ಮತ್ತೆ ಪೂಜೆ ಖಂಡಿತ ಬಗ್ಗೆ ಕೇಳ್ತಾ ನಿಮ್ಮ ಶಾಲೆಯ ಅಭಿವೃದ್ಧಿ ಮತ್ತೆ ನೀವೇನು ಉಪಕೇಂದ್ರ ಕೇಳಿದ್ರಿ ಅದಕ್ಕೂ ಎಲ್ಲ ರೀತಿ DPR ಮಾಡಿಸ್ತಿದ್ವಿ. ಅವ್ರಿಗೆ ಏನಂದ್ರೆ ಎಲ್ಲ ಕಡೆ ಮುಂಚೆ ಯಾವ ಮಾನದಂಡಗಳು ಇರಲಿಲ್ಲ, ಏನಾದ್ರು ಇಂಥದ್ದು ಬೇಕಂದ್ರೆ ಎಲ್ಲ ಮಾನದಂಡಗಳು ಮಾಡಿದ್ದಾರೆ. ಮಾನದಂಡಗಳಲ್ಲಿ ಬರೋಲ್ಲ. ನಾವು ಈ ವಿಶೇಷ ಅಲ್ಲಿ ವಿಶೇಷ ತಾಲೂಕು ವಿಶೇಷ ವಿಧಾನಸಭಾ ಕ್ಷೇತ್ರ ಇದು ಹಿಂದುಳಿದಿರುತ್ತಂತದಕ್ಕೆ ಇದನ್ನು ವಿಶೇಷ ಒತ್ತು ಮಾಡಲೇಬೇಕಂತೇಳಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದನ್ನು ನಿಮ್ಮ ಆಶೀರ್ವಾದ ಅದೆಲ್ಲದನ್ನು ಕೆಲಸ ಮಾಡಿಸ್ತೀನಿ ನಮಗೆ ಗೊತ್ತಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಈಗ ಎಲ್ಲ ನಮ್ಮ ಬೇಡಿಕೆ ಆ ಮಳೆರಾಯ ಮೇಘರಾಜ ಇವತ್ತು ನಮಗೆ ಕೃಪೆ ತೋರಿ ಒಂದು ಈಗ ಆಗಿರ್ತಕ್ಕಂಥ ಈ ಒಂದು ಬರದ ಛಾಯೆಯನ್ನು ನೀಗಿಸಿ ಮತ್ತೆ ಮಳೆ ಬಂದು ಎಲ್ಲರೂ ರೈತರು ಮತ್ಸ್ಯಕಾರರು ಕುಡಿಯ ನೀರಿಗೆ ಜಾನುವಾರುಗಳಿಗೆ ಅತಿ ಬೇಗ ಮಳೆ ಬಂದು ಮತ್ತೆ ಸುಭಿಕ್ಷೆ ಆಗಲಿ ಅಂತ ಎಲ್ಲರ ಮುಂದೆ ಬೇಡಿ ಆ ಸೋಮೇಶ್ವರ ತಾಯಿ ಎಲ್ಲರ ಮುಂದೆ ಬೇಡಿ ನಮಗೂ ಪೂಜೆ ಹೋಗ್ತೀವಿ. ಆ ತಾಯಿ ಆಶೀರ್ವಾದ ನಮ್ಮ ಮೇಲೆ ಇದ್ದು ಉತ್ತಮ ಮಳೆ ಬೆಳೆ ಆಗಲಿ ಅಂತ ನಾನು ನಿರೀಕ್ಷೆ ಮಾಡಿ ಜೈ ಕರ್ನಾಟಕ. ಯಾವ ಬಂದು ನೋಡಪ್ಪ ನೋಡ ಎಲ್ಲ ಬರ್ತಲ್ಲ ಈ ಕಡೆ ನೋಡ್ರಿ ಎಲ್ಲರೂ ತೆಗೆ ತೆಗೆ ಬಾಲೆ ಈಗ ಆರಾಮಿದೆಯಾ ಅಕ್ಕ? ಸರ್ ನೀವು ಹೋಗಿ ಸರ್ ಸರ್ ಏ ಅಂಕ ತೆಗ್ದು ನೋಡ್ಲಿ ಸರ್ ಡಿಪಾರ್ಟ್ಮೆಂಟ್ ಅಲ್ಲ ಸರ್ ನೀವು ಬರ್ರಿ ಸರ್ ಡಿಪಾರ್ಟ್ಮೆಂಟ್ ನೀವು ಬಿಡ್ರಿ ಡಿಪಾರ್ಟ್ಮೆಂಟ್ ಬಿಡ್ರಿ ಬೈಕ್ ಆಯ್ತಾ ಸರ್ ಬೈಕ್ ಐತೆ ಬಾ
ಗಾಡಿ ಹಿಂದೆ ಸರ್